ನಮಸ್ತೆ, ನಾನು ಡಾಕ್ಟರ್ ತಿಲಕ್ ಜೇಸಿ, ಕೇಂದ್ರ ಮುಖ್ಯಸ್ಥ NHRDF ಹುಬ್ಬಳ್ಳಿ. ವಿವಿಧ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತಳಿಗಳು ಲಭ್ಯವಿದೆ. ಅಗ್ರಿಫೌಂಡ್ ವೈಟ್, NHRDF ರೆಡ್ 4, NHRDF ರೆಡ್ 3, NHRDF ರೆಡ್ 2, ಅಗ್ರಿಫೌಂಡ್ ಲೈಟ್ ರೆಡ್, NHRDF ಪುರ್ಸಂಗಿ. ತುದಿ ಎಲ್ಲ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಟ್ರಿಪ್ಸ್ ಡ್ಯಾಮೇಜ್, ಇದರಲ್ಲಿ ಮೇಜರ್ ಪ್ರಾಬ್ಲಮ್. ಈಗ ಹಿಂಗಾರಿಗೆ ಬೆಳೆಯೋದಂತದ ಇದು 7 ವೆರೈಟಿ ಇದಾವ್ರಿ. ಮುಂಗಾರಿಗೆ ಅಂತಂದ್ರೆ ನಿಮ್ಗೆ 3 ವೆರೈಟಿ ಸರ್ಟಿಫೈಡ್ ಸೀಡ್ ಅವೈಲೇಬಲ್ ಇರುತ್ತೆ. ಇದು ಬ್ಲೂ ಟ್ಯಾಗ್, ಇದು ಸರ್ಟಿಫೈಡ್ ಟ್ಯಾಗ್. NHRDF ಕಿಚನ್ ಗಾರ್ಡನ್ ಕಿಟ್ ಅಂದ್ರೆ. ನಮಸ್ತೆ, ನಾನು ಡಾಕ್ಟರ್ ತಿಲಕ್ ಜೇಸಿ, ಕೇಂದ್ರ ಮುಖ್ಯಸ್ಥ NHRDF ಹುಬ್ಬಳ್ಳಿ. ನಮ್ಮ ಕಚೇರಿ ಇದು ರಾಷ್ಟ್ರೀಯ ತೋಟಗಾರಿಕಾ ಸಂಶೋಧನಾ ಮತ್ತು ಪ್ರತಿಷ್ಠಾನ ಕೇಂದ್ರ. ನಮ್ಮಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ವಿವಿಧ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತಳಿಗಳು ಲಭ್ಯವಿದೆ. ಇದು ಅಗ್ರಿಫೌಂಡ್ ವೈಟ್, NHRDF ರೆಡ್ 4, NHRDF ರೆಡ್ 3, NHRDF ರೆಡ್ 2, ಅಗ್ರಿಫೌಂಡ್ ಲೈಟ್ ರೆಡ್, NHRDF ಪುರ್ಸಂಗಿ. ಇದೆಲ್ಲ ಮುಂತಾದ ತಳಿಗಳು ನಮ್ಮಲ್ಲಿ ಹಿಂಗಾರಿಗೋಸ್ಕರ ನಾವು ಇಲ್ಲಿ ಇಟ್ಟಿದ್ದೀವಿ. ಮುಂಗಾರಿಗೆ ಅಂತಂದರೆ ಅಗ್ರಿಫೌಂಡ್ ಡಾರ್ಕ್ ರೆಡ್, NHRDF K883 ನಮ್ಮಲ್ಲಿ ಲಭ್ಯವಿರುತ್ತದೆ. ಕಲ್ಟಿವೇಷನ್ ಇದು ನಾರ್ಮಲಿ ಇದು ಏನು ಬೇಸಾಯ ಕ್ರಮಗಳು ಅನುಸರಿಸಿದಾರಲ್ಲ ಅದೇ ಥರ ಬೇಸಾಯ ಕ್ರಮಗಳನ್ನ ಅನುಸರಿಸ್ಬೋದು. ಇದು ರೆಡ್ 4 ತಳಿ ಇದೆಯಲ್ಲ, ಅದು ನಿಮಗೆ ಮಸಾರೆನೆಲ್ಲ ಕಪ್ಪು ಭೂಮಿಗೂ ಬರುತ್ತೆ. ನಿಮಗೆ ಇಳುವರಿ 350ರಿಂದ 400 ಕ್ವಿಂಟಲ್ ತನಕ ಬರುತ್ತೆ ಪ್ರತಿ ಹೆಕ್ಟೇರ್ಗೆ. ಭೂಮಿ ಪ್ರಿಪ್ರೇಷನ್ ಅಂತಂದರೆ ಇದು ನಾರ್ಮಲ್ ಎಡೆಕುಂಟೆ ಎಲ್ಲ ಹೊಡೆದ್ರಿ, ಮಣ್ಣೆಲ್ಲ ಹದ ಮಾಡಿ ಇದು ಚೆಲ್ತೀನಿ ಅನ್ನೋದಾದರೆ 3 kg ಬೇಕಾಗತ್ತೆ ರೀ ಒಂದು ಎಕರೆಗೆ. ಹಂಗೆ ಟ್ರ್ಯಾಕ್ಟರ್ ಬಿತ್ತನೆ ಅಂತಂದರೆ 2.5 kg ಬೇಕಾಗತ್ತೆ. ಇವರು ಈ ಕಡೆ ಬಿಜಾಪುರ ಸೈಡಲ್ಲೆಲ್ಲ ನಾಟಿ ಮಾಡ್ತಾರೆ ಅಂತಂದರೆ 2 kg ಬೀಜ ಬೇಕಾಗುತ್ತೆ. ಏನೋ ಡಿಸೀಸ್ ಬರುತ್ತೆ. ಡಿಸೀಸ್ ಅಂತಂದರೆ ಮೇಜರ್ ಗಡ್ಡೆ ಕೊಳೆತ ಬರುತ್ತೆ ರೀ. ಗಡ್ಡೆ ಕೊಳೆಯೋದು ಇದು ಫಂಗಸ್ ಅಂತ ಹೇಳಿ ಬರುತ್ತೆ ರೀ. ಮತ್ತು ಕೀಟದಲ್ಲಿ ಟ್ರಿಪ್ಸ್, ತುದಿ ಎಲ್ಲ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಟ್ರಿಪ್ಸ್ ಡ್ಯಾಮೇಜ್, ಇದರಲ್ಲಿ ಮೇಜರ್ ಪ್ರಾಬ್ಲಮ್. ನಮ್ಮ ಇದು ಬೀಜನ ಈ ಕಡೆ ಗದಗ, ಆಮೇಲೆ ಕಾವಲ್ಗಿ, ಬಿಜಾಪುರ ಸೈಡೆ ಕಾವಲ್ಗಿ, ಕಲಘಟಗಿ ಈ ಕಡೆ ಎಲ್ಲ ಹೋಯ್ತಾರೆ ನಮ್ಮ ಕಡೆ ಬೀಜ. ಈಗ ರೆಡ್ 3 ವೆರೈಟಿ ಹೆಂಗಿದೆ, ಇಳುವರಿ ಹೆಂಗಿದೆ? ರೆಡ್ 3 ವೆರೈಟಿ ಏನಿದೆ ರೀ, ಇದು ಹಿಂಗಾರಿಗೆ ಬೆಳೀತಾರೆ. ಅದು ಇಳುವರಿ 300ರಿಂದ 350 ಕ್ವಿಂಟಲ್ ಪ್ರತಿ ಹೆಕ್ಟೇರಿಗೆ ಬರುತ್ತೆ. ಓಕೆ. ರೆಡ್ 2? ರೆಡ್ 2 ಅದೇನ್ರಿ 280 to 300 ಕ್ವಿಂಟಲ್ ಪ್ರತಿ ಹೆಕ್ಟೇರಿಗೆ. ಅದು ಲೈಟ್ ರೆಡ್ ರೀ, ಅಗ್ರಿಫೌಂಡ್ ಲೈಟ್ ರೆಡ್ ಏನಿದೆ ಇದು 250ರಿಂದ 300 ಕ್ವಿಂಟಲ್ ಪ್ರತಿ ಹೆಕ್ಟೇರಿಗೆ. ಡಿಸೀಸು ಸೇಮ್ ಇರುತ್ತೆ? ಡಿಸೀಸ್ ಎಲ್ಲ ಸೇಮ್ ರೀ. ಗಡ್ಡೆ ಕೊಳೆಯೋದೇ ಮೇಜರ್ ಡಿಸೀಸ್ ಇದರಲ್ಲಿ. ಪುರ್ಸಂಗಿ NHRDF ಪುರ್ಸಂಗಿ ಇದು 350ರಿಂದ 400 ಕ್ವಿಂಟಲ್ ಬರುತ್ತೆ ರೀ ಪ್ರತಿ ಹೆಕ್ಟೇರಿಗೆ. ಟೋಟಲ್ ಎಷ್ಟು ವೆರೈಟಿ ಇದಾವೆ? ಟೋಟಲಿ ನಮ್ಮಲ್ಲಿ ಈಗ ಹಿಂಗಾರಿಗೆ ಬೆಳೆಯೋದಂಥದ ಇದು 7 ವೆರೈಟಿ ಇದಾವೆ ರೀ. ಹಿಂಗಾರಿಗೆ. ಮುಂಗಾರಿಗೆ ಅಂತಂದರೆ ನಿಮಗೆ 3 ವೆರೈಟಿ ಅಗ್ರಿಫೌಂಡ್ ಡಾರ್ಕ್ ರೆಡ್, L883. ಬೀಜ ಬೇಕಾದಲ್ಲಿ ನಮ್ಮ ಕಚೇರಿ NHRDF ಇಲ್ಲಿ ಅಮರಗೋಳ APMCನಲ್ಲಿ ಲಭ್ಯವಿರುತ್ತದೆ. ರಾಷ್ಟ್ರೀಯ ತೋಟಗಾರಿಕಾ ಸಂಶೋಧನಾ ಮತ್ತು ಪ್ರತಿಷ್ಠಾನ ಕೇಂದ್ರ ಹುಬ್ಬಳ್ಳಿ, ಅಮರಗೋಳದ. ನಮ್ಮ ಕಚೇರಿಯಲ್ಲಿ ಹಿಂಗಾರು ಮತ್ತು ಮುಂಗಾರು ತಳಿಗಳ ಬೀಜ ಅವೈಲಬಲ್ ಇರುತ್ತೆ. ಇದು NHRDF ಪುರ್ಸಂಗಿ ಬೀಜ ಎಲ್ಲ ಪ್ರೈವೇಟ್ ಇದರಲ್ಲಿ ಏನು ಸಿಗುತ್ತೆ ರೀ, TL ಸೀಡ್ ಸಿಗುತ್ತೆ. ಅದೇ ನಮ್ಮ NHRDFನಲ್ಲಿ ಸರ್ಟಿಫೈಡ್ ಸೀಡ್ ಅವೈಲೇಬಲ್ ಇರುತ್ತೆ. ಇದು ಬ್ಲೂ ಟ್ಯಾಗ್, ಇದು ಸರ್ಟಿಫೈಡ್ ಟ್ಯಾಗ್. ಇದು ಪ್ರತಿ ಕೆಜಿಗೆ 2400 ಅಂದರೆ 2400 per kg. ಆಫೀಸ್ ಅಕೌಂಟಿಗೆ ಹಣ ಜಮಾ ಮಾಡ್ತಂದ್ರೆ ನಾವು ರೈತರ ವಿಳಾಸಕ್ಕೆ ಕಳಿಸ್ಕೊಡ್ತೀವಿ. ಇಲ್ಲ ಆಫೀಸ್ ನಮ್ಮ ಕಚೇರಿ NHRDF ಹುಬ್ಬಳ್ಳಿ ಅಮರಗೋಳನಲ್ಲೂ ಇರುತ್ತೆ, ಅಲ್ಲಿ ಬಂದು ಒಯ್ಬೋದು ರೈತರು. ಮತ್ತು ರೈತರು ಏನು ಈಗ ಚಿಕ್ಕ ಪ್ಯಾಕೆಟ್ ಕೇಳ್ತಾ ಇರ್ತಾರೆ, ನಮ್ಮ ಹಿತ್ತಲಲ್ಲಿ ಬೆಳೆಯೋದಕ್ಕೆ ಸಣ್ಣ ಪ್ಯಾಕೆಟ್ ತರಕಾರಿಗಳಿದೆ ಅಂತೇಳಿ. ಅವ್ರಿಗೋಸ್ಕರನೇ NHRDF ಕಿಚನ್ ಗಾರ್ಡನ್ ಕಿಟ್ ಅಂದರೆ ಮಿನಿ ಕಿಟ್ಗಳು, ತರಕಾರಿ ಕೈತೋಟದ ಕಿಟ್ಗಳು ನಮ್ಮಲ್ಲಿ ಲಭ್ಯವಿರುತ್ತದೆ. ಇದರಲ್ಲಿ ಹಿಂಗಾರು, ಮುಂಗಾರು ಮತ್ತು ಸಮ್ಮರ್ ಸೀಸನ್ಗೆ ಅಂತ ಹೇಳಿ ಕಿಟ್ಗಳು ಬರುತ್ತೆ ರೀ. ಇದರಲ್ಲಿ ಹುರುಳಿ, ಬದನೆ, ಟೊಮೆಟೊ, ಚಿಲ್ಲಿ ಮುಂತಾದ ಹಲವಾರು 10 ಥರ ತರಕಾರಿಗಳು ಅವೈಲೇಬಲ್ ಇರುತ್ತೆ. ಇದು ಪ್ರತಿ ಕಿಟ್ಗೆ 110 ರೂಪಾಯಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ.